ಕರ್ನಾಟಕ ಕಾವಲು ಪಡೆ ವತಿಯಿಂದ ಇಂದು ಗುಂಡ್ಲುಪೇಟೆ ಪಟ್ಟಣ 2ನೇ ವಾರ್ಡಿನ ಶ್ವೇತಾದ್ರಿಗಿರಿ ಕಲ್ಯಾಣ ಮಂಟಪದ ಪಕ್ಕದಲ್ಲಿರುವ ರಸ್ತೆಯನ್ನು ಜಲ್ ಜೀವನ್ ನೀರಿನ ಪೈಪ್ ಅಳವಡಿಸಲು ಗುಂಡಿ ತೋಡಿದ್ದು, ನಂತರ ಸರಿಯಾಗಿ ಮುಚ್ಚದೆ ತುಂಬಾ ಧೂಳಿನಿಂದ ಕೂಡಿದ್ದು, ಇಲ್ಲಿ ವಾಸವಾಗಿ ಮನೆಯಲ್ಲಿರುವ ಸಾರ್ವಜನಿಕರಿಗೆ ಆರೋಗ್ಯ ಏರುಪೇರಾಗಿದ್ದು, ಇದರಿಂದ ತುಂಬಾ ತೊಂದರೆಯಾಗಿದೆ. ಇದರ ಬಗ್ಗೆ ವಾರ್ಡಿನ ಸಾರ್ವಜನಿಕರೊಂದಿಗೆ ಸಂಘಟನೆ ಪದಾಧಿಕಾರಿಗಳು ಕ್ರಮ ವಹಿಸುವಂತೆ ಪುರಸಭೆ ಮುಖ್ಯಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಕಾವಲು ಪಡೆಯ ತಾಲೂಕು ಅಧ್ಯಕ್ಷರಾದ ಎ. ಅಬ್ದುಲ್ ಮಾಲಿಕ್ ಮಾತನಾಡಿ, ರಸ್ತೆಯನ್ನು ಶೀಘ್ರದಲ್ಲೇ ದುರಸ್ತಿಗೊಳಿಸುವಂತೆ ಒತ್ತಾಯಿಸಿದರು. ಮನವಿ ಸ್ವೀಕರಿಸಿದ ಪುರಸಭೆ ಮುಖ್ಯಾಧಿಕಾರಿಗಳಾದ ಶರಣನರವರು ಇದರ ಬಗ್ಗೆ ಶೀಘ್ರವೇ ಕ್ರಮ ವಹಿಸುವ ಭರವಸೆ ನೀಡಿದರು. ಇದೇ ವೇಳೆ ಕಾವಲು ಪಡೆ ತಾಲೂಕು ಗೌರವಾಧ್ಯಕ್ಷರಾದ ರಾಮೇಗೌಡ, ತಾಲೂಕು ಕಾರ್ಯದರ್ಶಿಗಳಾದ ಎಸ್. ಮುಬಾರಕ್, ಟೌನ್ ಸಂಚಾಲಕರಾದ ಮಿಮಿಕ್ರಿ ರಾಜು, ಜಹೀರ್ ಹುಸೇನ್, ಡ್ಯಾನ್ಸರ್ ಪವನ್ ಸೇರಿದಂತೆ ಪುರಸಭೆ ಅಧಿಕಾರಿ ವರ್ಗದವರಾದ ಎಸ್. ಸುಷ್ಮಾ ಮೂರ್ತಿ ಹಾಗೂ ವಾರ್ಡಿನ ನಿವಾಸಿಗಳು ಹಾಜರಿದ್ದರು. ಕಲ್ಯಾಣ ಮಂಟಪದ ಪಕ್ಕದಲ್ಲಿ ಸುಮಾರು ಈಗ ಒಂದು 2 ವರ್ಷ ಆಯಿತು. 2 ವರ್ಷ ಆಯಿತು. ದೊಡ್ಡ ಪೈಪ್ ಹಾಕ್ತಿದ್ರು, ಜಲಜೀವನ್ ಮಿಷನ್ ಮುಂದೆ ನಿಂತ್ಕಡೆ ಇರ್ತಕ್ಕಂಥ ಕಾರ್ ರೋಡ್ನೇ ಆಗೋದು ಹಂಗೆ ಮುಗಿದಿದ್ದಾರೆ. ಹಳ್ಳ ಕೊಳ್ಳ ಮಾಡಿ ಜನಗಳಿಗೆ ಭಾಳ ತೊಂದರೆ ಆಗ್ತಾ ಇದೆ. ರಸ್ತೆ ಪೈಪ್ ನಮಗೆ ಪಟ್ಟಣೆಲ್ಲ ಬೈಕೆಲ್ಲ ನಾವೇ ಬಂದ್ಬಿಡ್ತೀವಿ ಸರ್. ಸುಮಾರು ನಮ್ಮರೆಲ್ಲ ಹಾಸ್ಪಿಟ್ಲ್ಗೆ ಹೋಗಿದ್ದೀವಿ. ಪ್ರತಿಯೊಂದು ಜೂನಿಯರ್ ಇಂಜಿನಿಯರ್ನ ಕಲಿಸ್ಬಿಟ್ಟು ಕಲಾ ಪ್ರಶ್ನೆ ಮಾಡಿ ವರ್ಕ್ ಮಾಡಿ ಸಿಕ್ಕಿರ್ತದೆ. ಅಂದಮೇಲೆ ನಾವು ಬೇಗ ಅನುದಾನದ ಮೇರೆಗೆ ನಿಮಗೆ ಅದಕ್ಕೆ ನಾವು ರೆಡಿ ಮಾಡ್ತೀವಿ. ಫಸ್ಟು ಫಸಲೆ ಮಾಡಲಿ ಮಾಡಿಬಿಟ್ಟು ಯಾಕೆ ಎಷ್ಟು ವರ್ಷ ಇತ್ತು ನಮ್ಮ ಪ್ರಾಬ್ಲಮ್ಮು? 2 ವರ್ಷ ಇದೆ. 2 ವರ್ಷದ ಇವಾಗ ಬಂದಿದ್ದೀವಿ. ಆಯಿತು, 2 ವರ್ಷ ಹೇಳಿದ್ರು ಜಾಸ್ತಿ ಈಗ ಹೋಗೋರು ಹೇಳೋರು ಪ್ರತಿ ಕಂಪ್ಲೇಂಟ್ ಕೊಡ್ತಾ ಇದ್ದೀವಿ, ನಾವು ಮಾಡ್ತಾ ಇದ್ದೀವಿ, ಕೆಲಸ ಸ್ಪಂದಿಸ್ತಾ ಇದ್ರೆ ಹಾಗಾಗಿ ಮನವಿ ಮುಖಾಂತರ ಕೊಟ್ಕೊಳ್ಳೋಣ ಅಂತ. ಸರ್, ಇನ್ನೊಂದು ಏನು ಅಂದರೆ, ನಾನು ಸುಮಾರು ಹೋದ ವರ್ಷನೇ ಬಂದಿದ್ದೆ. ನೀವು ಇಂಜಿನಿಯರ್ ಏನು ಹೇಳಿದ್ರು ಅಂದರೆ, ಸರ್ ನಮ್ಮ ಹತ್ರ ದುಡ್ಡು ಇಲ್ಲ, ಅವ್ರು 50% ಕೊಡಿ ಅಂತ ಹೇಳ್ತಾವ್ರೆ, ನಮ್ಮ ಹತ್ರ ದುಡ್ಡು ಇಲ್ಲ ಅಂತ. ನಾವು ಏನಾದರೂ ಕೆಲಸ ಮಾಡಿದ್ರೆ ಸರ್ಕಾರಕ್ಕೆ ಅನುದಾನ ಬರಬೇಕು. ಸರ್ಕಾರದಿಂದ 100 ರೂಪಾಯಿ ಬಂದ್ರೂ ನಮ್ಮ ಕೌನ್ಸಿಲ್ ಸಿಕ್ಕಲ್ಲ. ಆ 100 ರೂಪಾಯಿ ಇಲ್ಲಿ 20 ಹೇಳ ಅಂದರೆ ಅವ್ರು 3 ರೂಪಾಯಿ ಬರುತ್ತೆ. ಆ 3 ರೂಪಾಯಲ್ಲಿ ಇಟ್ಕೊಬೇಕಾಗುತ್ತೆ. 3 ರೂಪಾಯಲ್ಲಿ ಎಲ್ಲ ವಾರ್ಡ್ಗಳು ಅಷ್ಟು ಇದು ಮಾಡೋಕ್ಕಾಗತ್ತೆ. ಅವ್ರು ಎಷ್ಟು ಆದಿತ್ಯ ಮೇರೆಗೆ ಅವ್ರಿಗೆಲ್ಲ ಹೇಳ್ತಾರೆ, ಅವ್ರು ತಗೋಬೇಕಂದ್ರೆ ನಾವು ಫಸ್ಟು ಅವ್ರಿಗೆ ಪ್ರಾಜೆಕ್ಟ್ ಆಯ್ತಮ್ಮ, ಆಯ್ತಮ್ಮ, ವಿಚಾರ ಪಡ್ತೀನಿ.